ಹಾಯ್ ಎಲ್ಲರಿಗೂ. ಇವತ್ತು ನಾನು ಆಮ್ಲಾ ಶಾರ್ಟ್ಸ್ ಅಂದರೆ ನಲ್ಲಿಕಾಯಿ ಶಾರ್ಟ್ಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು 1 kg ನಲ್ಲಿಕಾಯಿ ತೊಳೆದು ಬೀಜ ಎಲ್ಲ ತೆಗ್ದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕರಿಬೇವು, ಒಂದೊಂದು 100ರಿಂದ 150 ಗ್ರಾಮ್. ಇಲ್ಲಿ 3 ಲಿಂಬೆಹಣ್ಣು ರಸ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇದರಲ್ಲಿ ಕರಿಬೇವು ಮತ್ತು ಶುಂಠಿ ಎರಡೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಜಾರಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಇದನ್ನು ನಾನು 2 ಟೈಮ್ಸ್ ರುಬ್ಕೊತೀನಿ, ಯಾಕಂದರೆ ತುಂಬ ಇದೆ. ಸೊ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ರುಬ್ಬಕ್ಕೆ ನೀರು ಹಾಕ್ಕೊಬಾರ್ದು. ನೀರಿನ ಬದಲು ನಾವು ಇದರಲ್ಲಿ ಅರ್ಧ ಲಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಫುಲ್ಲು ನುಣ್ಣಕ್ಕೆ ರುಬ್ಕೊಬೇಕು. ಈಗ ಫುಲ್ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಇವಾಗ ನಾವು ಅದನ್ನು ನೀಟಾಗಿ ಸೋಸ್ಕೊಬೇಕು. ಸೊ ಹೀಗೆ ಇದನ್ನು ನೀಟಾಗಿ ನಾವು ರಸ ಎಲ್ಲ ಸೋಸ್ಕೊಬೇಕು. ಕೈಯಲ್ಲೂ ನೀವು ಸೊ ಈ ಥರ ನೀಟಾಗಿ ರಸ ತಕ್ಕೊಬೇಕು ನೀವು. ಆಮೇಲೆ ರಸ ಎಲ್ಲ ತಕ್ಕೊಂಡಾದಮೇಲೆ ಇಲ್ಲಿ ನೋಡಿ ಈ ಥರ ಫುಲ್ ಡ್ರೈ ಇರುತ್ತೆ. ಇದನ್ನು ನೀವು ಬೇಕಂದರೆ ಒಣಗಿಸ್ಕೊಂಡು ಆಮ್ಲಾ ಪುಡಿನಾದರೂ ಮಾಡ್ಕೊಂಡು. ಇಲ್ಲಿ ನಾನು ಸಿಲಿಕಾನ್ ಐಸ್ ಟ್ರೇ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ನಮಗೆ ಒಂದು ಅರ್ಧದಿಂದ 3/4 ಲೀಟರ್ ಆಗೋ ಅಷ್ಟು ಆಮ್ಲಾ ವಾಟರ್ ಸಿಕ್ಕಿದೆ. ನಾನು ಇದನ್ನು ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಸೊ ಯಾಕಂದರೆ ಅದು ನೀಟಾಗಿ ಮಿಕ್ಸ್ ಕೂಡ ಆಗುತ್ತೆ. ಅದಾದಮೇಲೆ ಎಲ್ಲೂ ಒಂಚೂರು ಚಲ್ಲಲ್ಲ. ನಾವು ನೀಟಾಗಿ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಬೋದು. ಇದನ್ನು ನಾವು ಓವರ್ ನೈಟ್ ಫ್ರೀಸ್ ಮಾಡಿ ಇಡಬೇಕು. ಸೊ ಇಲ್ಲಿ ನೋಡಿ ಆಮ್ಲಾ ಓವರ್ ನೈಟ್ ಫ್ರೀಸ್ ಆಗಿದೆ. ನಾನು ಡೈಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ 1 ಆಮ್ಲಾ ಕ್ಯೂಬ್ ತೊಗೊತೀನಿ. ಅದ್ರ ಜೊತೆಗೆ ಇಫ್ ಯು ವಾಂಟ್ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಬೋದು. ಟೇಸ್ಟು ಚೆನ್ನಾಗಿರುತ್ತೆ, ಕುಡಿಯೋಕ್ಕೆ ಏನೂ ಇದನ್ಸಲ್ಲ ನಿಮಗೆ. ಇದಕ್ಕೆ ಹಾಟ್ ವಾಟರ್ ಹಾಕ್ಕೊಂಡು ಡೈಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು, ಸ್ಕಿನ್ ಮತ್ತು ಹೇರ್ನ ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಹೆಲ್ಪ್ ಮಾಡುತ್ತೆ, ಬ್ಲಡ್ ಶುಗರ್ ಕೂಡ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ, ಐ ಹೆಲ್ತ್ಗೆ ತುಂಬ ಒಳ್ಳೆಯದು, ಆ್ಯಂಡ್ ಮೆನಿ ಮೋರ್ ಬೆನಿಫಿಟ್ಸ್. ಥ್ಯಾಂಕ್ ಯು ಸೋ ಮಚ್.